ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ನೋಡಿ ದಿವೆಲ್ಸಿನಕಾಯಿ. ಸೊ ಇದು ನನಗೆ ನನ್ನ ಫ್ರೆಂಡ್ ತಂದು ಕೊಟ್ಟಿದ್ದು. ಅವ್ರಿಗೆ ಗೊತ್ತಿದ್ದು ನನಗೆ ತುಂಬ ಇಷ್ಟ ಅಂತ. ಸೊ ಇದನ್ನು ನಮ್ಮೂರಲ್ಲಿ ದಿವೆಲ್ಸಿನಕಾಯಿ ಆ್ಯಂಡ್ ನಮ್ಮೂರಲ್ಲಿ ತುಂಬ ಬೇರೆ ನೇಮಿಂದನೂ ಇದನ್ನು ಕರೀತಾರೆ. ನಾನು ಕೇಳಿದ ಪ್ರಕಾರ ಇದಕ್ಕೆ ದಿವೆಲ್ಸಿನಕಾಯಿ ಅಂತಾರೆ. ನಿಮ್ಮೂರಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಓಕೆ, ನಾನು ಇದನ್ನು ಏನು ಮಾಡ್ತೀನಿ ಗೊತ್ತಾ, ನಮ್ಮ ಕೇರಳ ಸ್ಟೈಲಲ್ಲಿ ಗೆಣಗು ಬೇಯಿಸ್ತಾರೆ ಗೊತ್ತಾ, ಅದೇ ಥರ ನಾನು ಇದನ್ನು ಬೇಯಿಸ್ತಾ ಇದ್ದೀನಿ. ಕೆಲವರು ಇದನ್ನು ಏನು ಮಾಡ್ತಾರೆ, ಪೊಡಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ತುಂಬ ಕರಿಯನ್ನೆಲ್ಲ ಮಾಡ್ತಾರೆ. ಆದರೆ ನಮಗೆ ಇಲ್ಲಿ ಇದ್ಯಾವುದು ಕೂಡ ವರ್ಕೌಟ್ ಆಗೋಲ್ಲ. ನಮ್ಮ ಮನೇಲಿ ಇದನ್ನು ಯಾರೂ ತಿನ್ನಲ್ಲ ಆ ಥರ. ಸೊ ಇದನ್ನು ಹೀಗೆ ಬೇಯಿಸಿದರೆ ಎಲ್ಲರೂ ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹಿಂಗೆ ಕಟ್ ಮಾಡ್ಕೊಂಡು ಈ ಥರ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿಕೊಂಡು ಇದನ್ನು ಹೀಗೆ ಫುಲ್ ಪೀಸ್, ದೊಡ್ಡ ಪೀಸಸಲ್ಲಿ ನಾನು ಬೇಯಿಸಲ್ಲ ಫ್ರೆಂಡ್ಸ್. ಇದನ್ನು ಚಿಕ್ಕ ಪೀಸ್ ಮಾಡ್ಕೊಳ್ತೀನಿ. ಇಷ್ಟು ದೊಡ್ಡ ಪೀಸಲ್ಲಿ ಬೇಯಿಸಿದರೆ ತಿನ್ನೋಕ್ಕೂ ಕಷ್ಟ ಆಗುತ್ತೆ, ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಈಸಿ ಆಗಬೇಕಲ್ಲ. ಸೊ ಅದಕ್ಕೆ ಅದನ್ನು ನೋಡಿ ಅವ್ರ ಕೈಯಲ್ಲಿ ಹಿಡಿದು ತಿನ್ನೋ ಹಾಗೆ ನಾನು ಪೀಸಸ್ ಮಾಡ್ಕೊಂಡಿದ್ದೆ ನೋಡಿ. ಈ ಥರ ಪೀಸ್ ಮಾಡ್ಕೊಳ್ತೀನಿ. ಈ ಥರ ಪೀಸ್ ಮಾಡ್ಕೊಂಡು ಇದಕ್ಕೆ ಬೇರೆ ಏನು ನಾನು ಜಾಸ್ತಿ ಏನೂ ಆ್ಯಡ್ ಮಾಡಲ್ಲ ಫ್ರೆಂಡ್ಸ್. ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ವೇ ನೋಡಿ. ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ. ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಆಮೇಲೆ ಅದು ಉಪ್ಪು ಹಿಡಿಬೇಕಲ್ಲ, ಚಪ್ಪೆ ಚಪ್ಪೆ ಆಗಬಾರ್ದಂತ ನಾನು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಬೇರೆ ಏನು ಇದಕ್ಕೆ ಆ್ಯಡ್ ಮಾಡಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಮಗೆ ತಿನ್ನೋಕ್ಕೂ ಕೂಡ ಖುಷಿ ಆಗುತ್ತೆ. ಇಲ್ಲಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಈ ಥರ ಮಾಡಿದರೆ. ಬೇರೆ ಯಾವುದೂ ಕೂಡ ಇಲ್ಲಿ ನನ್ನ ಮನೇಲಂತೂ ಸೀರಿಯಸ್ಲಿ ವರ್ಕೌಟ್ ಆಗೋಲ್ಲ ಫ್ರೆಂಡ್ಸ್. ಯಾಕಂದರೆ ಅವ್ರಿಗೆ ಬೇರೆ ಏನು ಮಾಡಿದ್ರು ಕೂಡ ಇಷ್ಟ ಆಗೋಲ್ಲ ಅದು. ಸೊ ಫೈನಲಿ ನೋಡಿ ಈ ಥರ ಕುದಿ ಬರುತ್ತೆ. ಈ ಥರ ಕುದಿ ಬಂದವಾಗ ನಾವು ಬೆಂದಿದೆ ಅಂತ ನೋಡಬೇಕು. ನೋಡಿ ಎಲ್ಲ ರೆಡಿಯಾಗಿದೆ. ಮಗ ಅಂತೂ ತಿಂತಿದ್ದಾನೆ. ಈಸಿ ಆ್ಯಂಡ್ ಸಿಂಪಲ್ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್, ಬೇರೆ ಏನೂ ಇಲ್ಲ. ನೋಡಿ ಅವನಿಗೆ ತುಂಬ ಈಸಿ, ಖುಷಿಯಾಯಿತು, ಅವಳಿಗೂ ಇಷ್ಟ ಆಗತ್ತೆ. ಚಟ್ನಿ ರೆಸಿಪಿ ಏನೂ ಇಲ್ಲ. ಕೆಂಪು ಮೆಣಸು, ಹುಳಿ ನೀರು, ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದರೆ, ಉಪ್ಪು ಮಿಕ್ಸ್ ಮಾಡಿದರೆ ಚಟ್ನಿ ಕಂಪ್ಲೀಟ್ ಫ್ರೆಂಡ್ಸ್. ಬೇರೆ ಏನೂ ಇಲ್ಲ. ಇದು ತಿನ್ನೋಕೆ ಈಸಿ ಚಟ್ನಿ. ಸೊ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ತಿಂದು ನೋಡ್ತಾ ಇದ್ದೀನಿ. ನಾನು ಮೊದಲು ತಿಂದಿದ್ದೀನಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಈ ಥರ ಈಸಿಯಾಗಿ ಮಾಡೋಕ್ಕಾಗತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಹಲಸಿನಕಾಯಿ ಸಿಕ್ಕಿದವಾಗ ಮಿಸ್ ಮಾಡದೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಆಲ್.